ಮದ್ದೂರಿನಲ್ಲಿ ಬಿಜೆಪಿಯಿಂದ ಬೃಹತ್ ಶೋಭಾಯಾತ್ರೆ ನಡೀತಾ ಇದ್ದು ಸಾಮೂಹಿಕ ಗಣೇಶ ವಿಸರ್ಜನೆ ಮೆರವಣಿಗೆ ನಡೀತಾ ಇದೆ. ತಮಟೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿವೆ. ಡಿಜೆ ಸೌಂಡ್ಗೆ ಕಾರ್ಯಕರ್ತರು ಡ್ಯಾನ್ಸ್ ಮಾಡ್ತಾ ಇದ್ದು ಶೋಭಾಯಾತ್ರೆ ಸಾಗುವ ದಾರಿಯಲ್ಲಿ ಪೊಲೀಸರಿಂದ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಶೋಭಾಯಾತ್ರೆಯಲ್ಲಿ ಅಶೋಕ್, ಬೇವೈ ವಿಜೇಂದ್ರ, ಸಿಟಿ ರವಿ, ಯದುವೀರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಐಬಿ ಸರ್ಕಲ್ ಬಳಿ ಕಾರ್ಯಕರ್ತರ ಹೆಗಲ ಮೇಲೆ ಕೂತು ಅಶ್ವಥ್ ನಾರಾಯಣ್ ಕೇಸರಿ ಶಾಲು ಪ್ರದರ್ಶಿಸಿದ್ದಾರೆ. ಈ ವೇಳೆ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿವೆ. ಇನ್ನು ಯಾತ್ರೆ ಮೂಲಕ ಬಿಜೆಪಿ ನಾಯಕರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದೆ ಸುಮಲತಾ, ಜೆಡಿಎಸ್ನ ಸುರೇಶ್ ಗೌಡ, ಅನ್ನದಾನಿ ಪುಟ್ಟರಾಜು ಕೂಡ ಪಾಲ್ಗೊಂಡಿದ್ದಾರೆ. ಮದ್ದೂರು ಗಲಭೆ ವಿಚಾರದ ಕುರಿತು ಮಾಧ್ಯಮಗಳಿಗೆ ಮಾತನಾಡಿರುವಂತಹ ವಿಪಕ್ಷ ನಾಯಕ ಅಶೋಕ್, ಸರ್ಕಾರ ಮದ್ದೂರಿನ ಜನರಿಗೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಇದನ್ನು ಕೊನೆಗಾಣಿಸಬೇಕು. ಇಲ್ಲಿ ಒಂದೇ ಅಲ್ಲ, ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ಪಿತೂರಿಯಿಂದ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ರಾಜ್ಯದ ಜನರ ನೆಮ್ಮದಿಯನ್ನ ಸಿದ್ದರಾಮಯ್ಯ ಕೆಡಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ನಾಯಕ ಸಿಟಿ ರವಿ, ಅಶ್ವಥ್ ನಾರಾಯಣ್, ಡಿಸಿ ತಮ್ಮಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು, ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೆಲೆ ಓಡಿಸ್ಬಿಟ್ಟವ್ರೆ, ಇಟಲಿ ಓಡಿಸ್ಬಿಟ್ಟವ್ರೆ. ಈ ಸಿದ್ದರಾಮಯ್ಯನವ್ರು ಅವ್ರು ಇಟ್ಲಿ ಜೊತೆ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇವ್ರನ್ನು ಕಳಿಸ್ಬಿಡ್ಬೇಕು ಇಟ್ಲಿಗೆ. ಇಲ್ಲಿ ಕರ್ನಾಟಕದಲ್ಲಿ ಇಟಲಿ ಸರ್ಕಾರ ಆಗಕ್ಕೆ ಬಿಡಲ್ಲ, ತಾಲಿಬಾನ್ ಸರ್ಕಾರ ಆಗಕ್ಕೆ ಬಿಡಲ್ಲ, ಮುಲ್ಲಾಗಳ ಸರ್ಕಾರ ಆಗಕ್ಕೆ ಬಿಡಲ್ಲ ಅಂತ ನಾವು ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಅದೇ ತಟ್ಟಿ ಮುಂದೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ದುರ್ಬಲ ಸರ್ಕಾರ, ಮುಸ್ಲಿಮರ ಪರವಾಗಿ, ಮುಲ್ಲಾಗಳ ಪರವಾಗಿ ಇರುವಂತ ಸರ್ಕಾರವನ್ನ ಕಿತ್ತೊಗೆದು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀರಿ ಅನ್ನೋ ಒಂದು ಸಂದೇಶವನ್ನ ಇವತ್ತು ನಾವು ಕೊಡಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿರೋದು. ಇಸ್ಲಾಂ ಹುಟ್ಟಿದ 1400 ವರ್ಷದ ಹಿಂದೆ, ಹಿಂದೂ ಧರ್ಮ ಹುಟ್ಟಿರೋ 16,000 ವರ್ಷದಿಂದ. ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲ ಹುಟ್ಟಿಗಾರರು. ನಮಗ್ ತೊಡೆ ತಟ್ಟ ಕೆಲಸ ಮಾಡಬೇಡಿ. ತೊಡೆನೂ ಮುರಿತೀವಿ, ತೊಡೆನೂ ತೆಗಿತವೆ. ನಮಗೆ ತೊಡೆ ತಟ್ಟಿ ಹಾಕಿದ್ರೆ ತೊಡೆ ಮುರಿಯೋದು ಬಂತು. ಅಣ್ಣ ಅಂದ್ರೆ ತಲೆ ತೆಗಿಸ್ತೀವಿ, ಕೇಂದ್ರ ಅಂದ್ರೆ ಕೇಂದ್ರ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ಯಾಕರ ಮಗನೇ ಅಂತ ಕೇಳೋ ತಾಕತ್ತು ಕೂಡ ಹಿಂದೂ ಸಮಾಜಕ್ಕಿದೆ. ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಿ? ಬರೀ ಸಾಬ್ರೋಟಿಂದಲೇ ನೀವು ಸರ್ಕಾರ ಬಂದಿದೀಯಾ? ಹಿಂದೂಗಳಿಗೆ ಯಾರಿಗೂ ಓಟ್ ಹಾಕಿಲ್ವಾ? ಆದ್ರೆ ನಿಮ್ ನಡವಳಿಕೆ ಹೇಗಿದೆ ಅಂದ್ರೆ, ಸಾಬ್ರು ಮಾತ್ರ ನಮಗೆ ಓಟ್ ಹಾಕಿದ್ದಾರೆ, ಹಿಂದೂಗಳು ಓಟ್ ಹಾಕೇ ಇಲ್ಲ. ಹಿಂದೂಗಳು ಹಾಳಾದ್ರೂ ಹಾಳಾಗೋಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಸಾಬ್ರಿಗೇನು ಆಗಬಾರ್ದು. ಈ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಕೆಲವು ದುಷ್ಕರ್ಮಿಗಳು ಅಂತವ್ರ ಮೇಲೆ ಕೇಸನ್ನ ದಾಖಲು ಮಾಡ್ಲಿಕ್ಕೂ ಹಿಂಜರಿತಾರೆ. ಕೇಸನ್ನ ದಾಖಲು ಮಾಡಿದ್ಮೇಲೆ ಕೇಸನ್ನ ಹಿಂದೆ ಪಡಿತಾರೆ. ಇದೊಂದು ಸರ್ಕಾರನ, ಇದು ಜನಪರವಾಗಿರುವಂತ ಸರ್ಕಾರನ, ನ್ಯಾಯ ಕೊಡೋ ಸರ್ಕಾರನ, ಕಾನೂನು ಕಾಪಾಡೋ ಸರ್ಕಾರನ. ಇದು ಜನ ವಿರೋಧಿ ಸರ್ಕಾರ ತಾನೆ. ಕಲ್ಲು ತೂರಾಟ ಮಾಡಿದವರ ಮೇಲೆ ಗೂಂಡಾ ಆಕ್ಟ್ ಹಾಕಿ ಅಂತ ಕೇಳಿದ್ರು, ಹೌದಲ್ಲ? ಈ ಸರ್ಕಾರ ಗೂಂಡಾ ಆಕ್ಟ್ ಹಾಕ್ತಾರ? ಕನಿಷ್ಠ ಜನರು ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿರುವಂತ ಈ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತ ದುಷ್ಕರ್ಮಿಗಳ ಮೇಲೆ ಗೂಂಡಾ ಕೇಸ್ ಹಾಕಿದ್ರು ಈ ಸರ್ಕಾರ ಗೂಂಡಾ ಕೇಸ್ ಹಾಕ್ಲಿಕ್ಕೆ ತಯಾರಿಲ್ಲ. ಈ ಸರ್ಕಾರಕ್ಕೆ, ನಮ್ಮ ಆಚರಣೆಗೆ ಯಾವ ಅಡಚಣೆಯನ್ನು ನಾವು ಸಹಿಸಿಕೊಳ್ಳಲ್ಲ. ನಮ್ಮ ಆಚರಣೆನ ಮಾಡ್ತೀವಿ. ಅದಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ನಾವೆಲ್ಲ ಸೇರಿದ್ದೀವಿ ಅಂತ ಸ್ಪಷ್ಟ ಸಂದೇಶ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತೀವಿ. ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಜನಾಂಗಗಳನ್ನೇ ಎತ್ಕಟ್ಟುವಂತಹದ್ದು, ಜಾತಿಗಳೇ ಮಡಿದು ರಾಜಕೀಯ ಮಾಡುವಂತಹದ್ದು, ಇದೆಲ್ಲವನ್ನು ಸೃಷ್ಟಿ ಮಾಡಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತ ಒಂದು
ವಾತಾವರಣ ಸೃಷ್ಟಿಯಾಗ್ತಾರೆ. ಇದಕ್ಕೆಲ್ಲ ಯಾರು ಕಾರಣ? ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಷ್ಟೆಲ್ಲ ಅನಾಹುತಗಳಿಗೂ ಕೂಡ ಕಾರಣ ಆಗ್ತಾರೆ. ಮೊನ್ನೆ ನಡೆದಂತ ಘಟನೆಗೆ ಯಾರು ಕಾರಣ? ಹೊರಗಡೆಯಿಂದ ಬಂದಂತವ್ರು ಇಲ್ಲಿ ಸಪೋರ್ಟ್ ಕೊಟ್ಟು ಇಲ್ಲಿಂದ ಮುಸ್ಲಿಮರನ್ನು ಎತ್ತುಕಟ್ಟು ಮಾಡ್ತಿದ್ದಾರೆ ಅಂತ ವರದಿ ಇದೆ. ಇಲ್ಲಿ ನಾವೆಲ್ಲರೂ ಕೂಡ ನಿಮ್ ಜೊತೆ ಶಾಶ್ವತವಾಗಿರ್ತೀವಿ, ನಿಮ್ಗೆ ಬೆಂಬಲವನ್ನು ಕೊಡ್ತೀವಿ, ನೀವು ಇದೇ ಒಗ್ಗಟ್ಟನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಆದ್ರೆ ಇವತ್ತು ಸಂದರ್ಭದಲ್ಲಿ ಅಂಬರೀಷ್ ಇರಬೇಕಿತ್ತು ಅಂತ ಮಂಡ್ಯ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿಗೆ ಬರುವಾಗ ಕೆಲ ಅಭಿಮಾನಿಗಳು ಸಿಕ್ಕಿದ್ರು, ಈಗ ಅಂಬರೀಷ್ ಇರಬೇಕಾಗಿತ್ತು ಅಂತ ನೊಂದು ಹೇಳ್ತಾ ಇದ್ರು ಅಂತ ಹೇಳಿದ್ರು. ಅಂಬರೀಷ್ ಅಂತ ಉತ್ತಮ ನಾಯಕ ಇವತ್ತು ಇರ್ತಾ ಇದ್ದಿದ್ರೆ ಇಂತಹ ಘಟನೆ ನಡೀತಾ ಇರಲಿಲ್ಲ ಅಂತ ಮದ್ದೂರು ಗಲಭೆಯ ಬಗ್ಗೆ ಮರುಕಪಟ್ಟಿದ್ದಾರೆ. ಅಭಿಮಾನಿಗಳು ಒಂದಷ್ಟು ಜನ ಅಲ್ಲಿ ನನ್ನ ಅಡ್ಡ ಹಾಕಿ ಹೇಳ್ತಾರೆ, ನೊಂದ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ಅಂಬರೀಷ್ ಅಣ್ಣ ಇರ್ಬೇಕಾಗಿತ್ತು, ಅಂಬರೀಷ್ ಅಣ್ಣ ಇದ್ದಾಗ ಈ ತರ ನಡೆದಿಲ್ಲ. ಏನಕ್ಕೆ ಹೇಳ್ತಾರೆ ಅಂದ್ರೆ, ನಾಯಕರು ನಮಗೆ ರಕ್ಷಣೆ ಕೊಡುವಂತ ನಾಯಕರು ಸರಿಯಾಗಿದ್ರೆ ಎಲ್ಲವೂ ಸರಿಯಾಗಿರುತ್ತೆ, ನಮ್ಮ ಸಮಾಜವೂ ಭದ್ರವಾಗಿರುತ್ತೆ, ಶಾಂತಿ ಸುವ್ಯವಸ್ಥೆ ಕಾನೂನಿನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ನಾಯಕತ್ವ ಯಾವಾಗ ಸರಿ ಇರಲ್ವೋ ಈ ರೀತಿಯ ಘಟನೆಗಳು ನಾವು ಅನುಭವಿಸ್ಬೇಕಾಗತ್ತೆ, ಆ ನೋವನ್ನ ನಾವು ನುಂಗ್ಬೇಕಾಗತ್ತೆ. ನಮ್ಮೂರಲ್ಲಿ ನಾವು ನಮ್ಮ ಆಚರಣೆ ಮಾಡಬಾರ್ದಾ? ಹಾಗಾದ್ರೆ ನಾವೆಲ್ಲ ಹೋಗ್ಬೇಕು? ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಸುಮಲತಾ ಅಂಬರೀಷ್ ಮದ್ದೂರಲ್ಲಿ ಆಕ್ರೋಶ ಭರಿತರಾಗಿ ಮಾತನಾಡಿದ್ರು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ? ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನ? ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ? ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು? ಯಾರು ಪಾಕಿಸ್ತಾನ? ನಮ್ಮ ದೇಶ. ಮದ್ದೂರು ಗಲಭೆ ಪ್ರಕರಣದ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿರುವಂಥ ಸಚಿವ ಚಲುವರಾಯಸ್ವಾಮಿ, ಮದ್ದೂರಿನಲ್ಲಿ ನಡೆದಂಥ ಘಟನೆ ಮೇಲೆ ಈಗಾಗಲೇ ಕ್ರಮ ಆಗಿದೆ, ಈ ಪ್ರಕರಣವನ್ನು ಕಡೆಗಣಿಸುವಂಥ ಪ್ರಶ್ನೆನೇ ಇಲ್ಲ, ಈ ಪ್ರಕರಣದಲ್ಲಿ ಹಿಂದೂಗಳು ಅರೆಸ್ಟ್ ಆಗಿಲ್ಲ, ಘಟನೆಗೆ ಶುರುವಾಗಿರುವಂಥ ಸಂದರ್ಭದಲ್ಲೇ ಮುಸ್ಲಿಮರಿಂದ ಹೀಗಾಗಿ 21 ಜನರನ್ನು ಈಗಾಗಲೇ ಬಂಧಿಸಿದ್ದೇವೆ, ಆದರೆ ಬಿಜೆಪಿಯವರು ಇದನ್ನೇ ರಾಜಕಾರಣವಾಗಿ ಬಳಸ್ಕೊಳ್ತಿದ್ದಾರೆ, ಇವತ್ತು ಶೋಭಾಯಾತ್ರೆ ಮಾಡ್ತಿದ್ದಾರೆ, ಮಾಡಲಿ, ಅದಕ್ಕೂ ಮುಂದೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೋಲಾರದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಹಿಂದೂಗಳಿಗೆ ಕ್ರಮ ಜರುಗಿಸಲಿಕ್ಕೆ ಮೊದಲನೇ ಹಂತದಲ್ಲಿ 21 ಜನ ಅರೆಸ್ಟ್ ಮಾಡಿದ್ವಿ. ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ಬಗ್ಗೆ ನಾವು ಯಾವುದನ್ನು ಎಫ್ಐಆರ್ ಹಾಕಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಂ ಸೈಡಿಂದನೇ ಗಲಾಟೆ ಆಗಿದ್ದರಿಂದ ಅದನ್ನು ಕಂಪ್ಲೀಟ್ ಕಾಣಿಸಿದ್ದೀವಿ. ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮನೂ ತಗೊಳ್ಳೋದಕ್ಕೆ ನಾವು ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ಸೊ ಅದರಿಂದ ರಾಜಕೀಯ ಪ್ರೇರಿತ ಸಭೆ ಮಾಡೋದು ನಾವೇನು ಹೇಳಲಿಕ್ಕಾಗುತ್ತೆ, ಮಾಡ್ತೀವಿ. ಯಾರು ಕಲ್ಪ್ರಿಟ್ ಹೋರಾಟ ಮಾಡಿದ್ದಾರೆ ಅವ್ರು ಹಿಡ್ಕೊಂಡು ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಕು. ಈಗ ಹಿಡ್ಕೊಂಡು ಮುಸ್ಲಿಂ ವಿರುದ್ಧವಾಗಿ ನೀವು ಮಾತಾಡಿದ್ರೆ ಏನು ಉಪಯೋಗ ಐತೆ? ಈಗ ಎರಡು ಹಿಂದೂ ಸಮಾಜಗಳ ಗಲಾಟೆ ಆಗ್ತವೆ, ಅವಾಗ ಯಾರ ಪರ ಹೋಗ್ತಾರೆ ನೀವು? ಅಷ್ಟೇ ನಿಮಗೆ ಹಿಂದೂ ಬಗ್ಗೆ ಕಾಳಜಿ ಇದ್ರೆ ಒಪ್ಕೊಳ್ಳೋಣ, ನಿಮ್ಮ ಆಸ್ತಿಗಳೆಲ್ಲ ಕೊಡ್ರಿ, ಬಡವ್ರಿಗೆ ಕೊಡ್ರಿ, ಗುಡಿಗಳೆಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆ ಬಿಟ್ಕೊಡ್ರಿ. ಬಿಜೆಪಿ ನಾಯಕರು ಮದ್ದೂರಿಗೆ ತೆರಳುತ್ತಾ ಇರೋ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರೋ ಅವರು, ಬಿಜೆಪಿಯವರಿಗೆ ಬೇರೇನು ಕೆಲಸ ಇಲ್ಲ, ಜನರನ್ನ ಭಾಗ ಮಾಡಿ ಬೆಂಕಿ ಹಚ್ಚೋದು ಇವರ ಕೆಲಸ ಆಗಿದೆ. ದೆಹಲಿಗೆ ಹೋಗಿ ತೆರಿಗೆ ನರೇಗಾ ಹಣವನ್ನ ತರಲಿ, ಕಾವೇರಿ ಮೇಕೆದಾಟು ಮಹದಾಯಿಗೆ ಅನುಮತಿಯನ್ನ ಕೊಡಿಸಲಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ, ಅವ್ರು ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತಗೊಬರಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಹದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ. ಮದ್ದೂರಿನಲ್ಲಿ ಕಲೆಸಿದ ಪ್ರಕರಣದಲ್ಲಿ ನಮ್ಮ ಹುಡುಗರದ್ದೇ ತಪ್ಪು ಅಂತ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಆದಿಲ್ ಅಲಿ ಖಾನ್ ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಕ್ಷಮೆ ಕೇಳ್ತೇವೆ, ಇಷ್ಟು ದಿನ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕಿದ್ದೇವೆ, ಇನ್ಮುಂದೆಯೂ ಆ ರೀತಿಯ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋಣ ಅಂತ ಮನವಿ ಮಾಡಿದ್ದಾರೆ. ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಅದು ಯಾರಾದರೂ ಆಗಿರಲಿ. ನಮ್ಮ ಮದ್ದೂರಿನ ಎಲ್ಲ ಮುಸ್ಲಿಂ ಬಾಂಧವರು ಒಂದೇ ಇದು ಎಲ್ಲರೂ ನಿರ್ಧಾರ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಕಠಿಣ ಶಿಕ್ಷೆಗೆ ನಾವು ಒತ್ತಾಯಿಸ್ತೀವಿ ಅವ್ರನ್ನ.
ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಸರ್. ಯಾವ ರೀತಿ ಗಣೇಶನ ಹಬ್ಬ ಆಚರಿಸ್ಬೇಕು ಅಂತ ಎಲ್ಲ ರೀತಿಯಲ್ಲಿ ಸಲಹೆ ಸಹಕಾರ ಎಲ್ಲ ಕೊಟ್ಟಿದ್ರು ಅವರು. ಆದ್ರೂ ಕೆಲವು ಕಿಡಿಗೇಡಿಗಳು ಈ ಮದ್ದೂರಿನ ಸಾಮರಸ್ಯವನ್ನು ಕೆಡಿಸೋಕ್ಕೋಸ್ಕರ ಈ ರೀತಿ ಇದು ಮಾಡೋರೆ. ನಾವು ಈ ಘಟನೆನ ಉಗ್ರವಾಗಿ ಖಂಡಿಸ್ತೀವಿ ಸರ್. ಆ ಕಿಡಿಗೇಡಿಗಳು ನಮ್ಮ ಜನಾಂಗದವರ, ಅವ್ರಿಗೆ ಸಜೆ ಆಗಲಿ ಸರ್. ಆ 4 ಜನಕ್ಕೋಸ್ಕರ ನಮ್ಮ ಇಡೀ ಜನಾಂಗನ ದ್ವೇಷಿಸೋದು ಬೇಡ ಅಂತ ನಮ್ಮ ಕಳಕಳಿಯ ಮನವಿ. ಅದು ಪೊಲೀಸ್ನವರು ಅರೆಸ್ಟ್ ಮಾಡಿರೋದು ತುಂಬ ಒಳ್ಳೆ ಕೆಲಸ. ಈಗ 100 ಜನದಲ್ಲಿ ಒಬ್ಬ ಯಾರೋ ಕಿಡಿಗೇಡಿ ಮಾಡ್ದ ಅಂತ ಅವನಿಗೆ ನಾವು ಅವನ ಪರವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಮಾಡಿರೋದು ಒಳ್ಳೆ ಕೆಲಸ. ಅವ್ರಿಗೆ ಇನ್ನೂ ಸಂಪೂರ್ಣವಾಗಿ ನಾವು ಪೊಲೀಸ್ನವ್ರಿಗೆ ಸಹಕಾರ ಕೊಡ್ತೀವಿ. ಆವತ್ತು ಘಟನೆ ನಡೀತಲ್ಲ, ಆವತ್ತಿಂದನೂ ನಾವು ಸಹಕಾರ ಕೊಡ್ಕೊಂಡು ಬಂದಿದ್ದೀವಿ. ಇತಿಹಾಸದಲ್ಲೇ ಇಂಥ ಘಟನೆ ಆಗಿರೋದು ನಮ್ಮ ಕಣ್ಮುಂದೆ ನೋಡಲಿಲ್ಲ. ಇತಿಹಾಸದಲ್ಲೇ ಇದೇ ಮೊದಲನೇ ಸತಿ ನಮ್ಮ ಕಣ್ಮುಂದೆ ನಡೆದಿರೋದು. ನಮಗೆ ದುಃಖ ತಂದಿದೆ ಈ ವಿಚಾರ ಕೇಳಿ. ತುಂಬ ಬೇಸರ ಆಗುತ್ತೆ. ಏನೂ ಇಲ್ಲ, ಅವರು ಯಾರು ತಪ್ಪು ಮಾಡೋರೋ ಅವ್ರಿಗೆ ಶಿಕ್ಷೆ ಆಗಲಿ ಸರ್. ಶಿಕ್ಷೆ ಆಗೋಗಿ ಏನೇನು ಬೇಕು ನಮ್ಮ ಕಡೆ ಸಹಕಾರ ನಾವು ಕೊಡೋಕೆ ತಯಾರು. ಮದ್ದೂರು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಮದ್ದೂರಿಗೆ ಬಿಜೆಪಿ ನಾಯಕರ ನಿಯೋಗ ಆಗಮಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ಯದುವೀರ್ ಭೇಟಿ ಕೊಟ್ಟಿದ್ದು, ಘಟನೆ ಸಂಬಂಧ ಡಿಸಿ ಎಸ್ಪಿ ಜೊತೆಗೆ ಅಶೋಕ್ ಸಭೆ ನಡೆಸಿದ್ದಾರೆ. ಘಟನೆಯ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮದ್ದೂರು ಗಲಭೆ ವಿರೋಧಿಸಿ ಶಿವಮೊಗ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಾಷ್ಟ್ರಭಕ್ತ ಬಳಗದ ವತಿಯಿಂದ ಪ್ರತಿಭಟನೆ ನಡೆದಿದ್ದು, ಮಾಜಿ ಡಿಸಿಎಂ ಈಶ್ವರಪ್ಪ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಮದ್ದೂರು ಗಲಭೆಗೆ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರ ನೇರ ಹೊಣೆ ಅಂತ ಪ್ರತಿಭಟನಾಕಾರರು ಆರೋಪವನ್ನು ಮಾಡಿದರು. ಅಲ್ಲದೆ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಮಾತನಾಡಿರುವಂತೆ ಈಶ್ವರಪ್ಪ, ರಾಜ್ಯದಲ್ಲಿ ಹಿಂದೂಗಳು ಬದುಕುವಂಥದ್ದೇ ಕಷ್ಟವಾಗಿದೆ. ಇದಕ್ಕೆ ಮದ್ದೂರಿನಲ್ಲಿ ನಡೆದಂಥ ಘಟನೆನೇ ಸಾಕ್ಷಿ. ಹಿಂದೂಗಳ ಮೆರವಣಿಗೆಗಳು ಮಸೀದಿಗಳ ಮುಂದೆ ಸಾಗಬಾರದ. ಮದ್ದೂರಿನಲ್ಲಿ ಆದಂಥ ಘಟನೆ ನಿಜಕ್ಕೂ ಖಂಡನೀಯ ಅಂತ ಕಿಡಿಕಾರಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಗಣಪತಿ ಮದ್ದೂರಿನಲ್ಲಿ ನಡೆದಂಥ ಘಟನೆ ಬಗ್ಗೆ ನಿಜಕ್ಕೂ ಕೂಡ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದ್ದೀರಿ. ದೇಶದ್ರೋಹಿಗಳು ಯಾರತ್ತು ಗೊತ್ತಿದೆ. 22 ಜನಕ್ಕೆ ಅರೆಸ್ಟ್ ಮಾಡಿ ಕೈ ಬಿಟ್ಟರೆ ಆಗಲ್ಲ. 500 ಜನಕ್ಕೇನು FIR ಹಾಕಿದ್ರಿ ಹೆಣ್ಮಕ್ಳಾದಿಯಾಗಿ. ಮುಂಚೆ FIR ವಾಪಸ್ ತಗೊಳ್ಳಿ, ಅವ್ರ ಮೇಲೆ ಹಾಕಿರತ್ತೆ ಕೇಸ್ ವಿಡ್ರಾ ಮಾಡಿ. ಇಲ್ಲ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಧರ್ಮವನ್ನು ಉಳಿಸಬೇಕು ಅನ್ನಂತ ಧರ್ಮದ ಶ್ರದ್ಧೆಯಿಂದ ಇರೋಂಥ ವ್ಯಕ್ತಿಗಳು ಇಡೀ ರಾಜ್ಯದಲ್ಲಿ ಇದು ವಿರುದ್ಧ ಹೋರಾಟ ಮಾಡಬೇಕು. ಮಾನ್ಯ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಬೈಪಾಸ್ ರಸ್ತೆಯಲ್ಲಿರುವ ಬೈಪಾಸ್ ಗಣೇಶನ ದರ್ಶನವನ್ನು ಜನಾರ್ದನ ರೆಡ್ಡಿ ಪಡೆದುಕೊಂಡಿದ್ದಾರೆ. ಬೈಪಾಸ್ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ವೇಳೆ ಜನಾರ್ದನ ರೆಡ್ಡಿಗೆ ಹಿಂದೂ ಪರ ಸಂಘಟನೆಗಳು ಅದ್ದೂರಿಯಾಗಿ ಸ್ವಾಗತ ಕೋರಿವೆ. ಜನಾರ್ದನ ರೆಡ್ಡಿಯನ್ನು ನೋಡೋದಕ್ಕೆ ಜನ ಮುಗಿಬಿದ್ದ ಘಟನೆಯೂ ನಡೆಯಿತು. ಪಾಕ್ ಧ್ವಜ ಕಾರಿನ ನಂಬರ್ ಪ್ಲೇಟ್ ಮೇಲೆ ಹಾಕಿ ಪ್ರದರ್ಶನ ಹಿನ್ನೆಲೆಯಲ್ಲಿ ಗದಗ ನಗರ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಲಾಗಿದೆ. ಕಾರ್ ಬಾನೆಟ್ ಮೇಲೆ ಇಸ್ಲಾಮಿಕ್ ಪಾಕ್ ಧ್ವಜ ಪ್ರದರ್ಶನ ಮಾಡಲಾಗಿದ್ದು, ನಂಬರ್ ಪ್ಲೇಟ್ ಮೇಲೆ ಪಾಕ್ ಧ್ವಜ ಹಾಕಿ ಇನ್ಸ್ಟಾಗ್ರಾಂನಲ್ಲಿ ತಹಶೀನ್ ಎಂಬಾತನ ಐಡಿಯಿಂದ ಪೋಸ್ಟ್ ಶೇರ್ ಮಾಡಲಾಗಿತ್ತು. ಅದೇ ಪೋಸ್ಟನ್ನು ಅಬ್ದುಲ್ ಎಂಬಾತನ ಐಡಿಯಿಂದ ಮತ್ತೆ ಶೇರ್ ಮಾಡಲಾಗಿತ್ತು. ಹೀಗಾಗಿ ಸಮಾಜದಲ್ಲಿನ ಸೌಹಾರ್ದತೆಗೆ ಧಕ್ಕೆ ತರಲಾಗಿದೆ ಅಂತ ಸುಮೋಟೋ ಕೇಸ್ ದಾಖಲು ಮಾಡಲಾಗಿದೆ. ಬಕ್ರೀದ್ ಹಬ್ಬದಂದು ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಕೇಸ್ ದಾಖಲಿಸಲಾಗಿದೆ. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಮುಸ್ಲಿಮರಿಂದ ಬಾಗಲಕೋಟೆಯಲ್ಲಿ ಬೃಹತ್ ಮೆರವಣಿಗೆ ಮಾಡಲಾಗಿದೆ. ನವನಗರದ ಅಂಜುಮನ್ ಸಂಸ್ಥೆಯಿಂದ ಮೆರವಣಿಗೆ ನಡೆಸಲಾಗಿದ್ದು, ನವನಗರದ ಪ್ರಮುಖ ನಗರಗಳಲ್ಲಿ ಮೆರವಣಿಗೆ ಸಾಗಿದೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಭಾರೀ ಭದ್ರತೆಯನ್ನು ಒದಗಿಸಲಾಗಿದೆ.